ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಕನ್ನಡ ಕೋಚಿಂಗ್ ಕ್ಲಾಸ್ ಪಟ್ ಅಂತ ಹೇಳಿ ಕರೆಂಟ್ ಅಫೇರ್ಸ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಏಪ್ರಿಲ್ 16 ಮತ್ತು 17ರ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿದೆ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಮೊದಲ ಅಂಗಾರ E5 ಬಾಹ್ಯಾಕಾಶ ರಾಕೆಟನ್ನು ಉಡಾಯಿಸಿತು? ಇತ್ತೀಚೆಗೆ ಯಾವ ದೇಶವು ಮೊದಲ ಅಂಗಾರ E5 ಬಾಹ್ಯಾಕಾಶ ರಾಕೆಟನ್ನು ಉಡಾಯಿಸಿತು? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಸ್ನೇಹಿತರೆ. ಜಾರ್ನಿ ಬೆನೆಟಿಕ್ಸ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾದರು? ಜಾರ್ನಿ ಬೆನೆಟಿಕ್ಸ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾದರು? ಇದಕ್ಕೆ ಸರಿಯಾದ ಉತ್ತರ ಐಸ್ಲ್ಯಾಂಡ್. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಕಲಾ ದಿನ ಎಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಕಲಾ ದಿನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 15 ಏಪ್ರಿಲ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ MSC ಏರಿಸ್ ಹಡಗು ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ MSC ಏರಿಸ್ ಹಡಗು ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್. ಇತ್ತೀಚೆಗೆ ಹೊಸ 5 ವರ್ಷಗಳ ಅವಧಿಗೆ IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಂದರೆ MD ಯಾಗಿ ಮರು ನೇಮಕಗೊಂಡವರು ಯಾರು? ಇತ್ತೀಚೆಗೆ ಹೊಸ 5 ವರ್ಷಗಳ ಅವಧಿಗೆ IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಂದರೆ MD ಯಾಗಿ ಮರು ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ಟಲಿನಾ ಜಾರ್ಜಿವಾ. ಇತ್ತೀಚೆಗೆ 12ನೇ ಬಾರಿಗೆ ರಾಷ್ಟ್ರೀಯ ಮಹಿಳಾ ಕೇರಂ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇತ್ತೀಚೆಗೆ 12ನೇ ಬಾರಿಗೆ ರಾಷ್ಟ್ರೀಯ ಮಹಿಳಾ ಕೇರಂ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಶ್ಮಿ ಕುಮಾರಿ. ಇತ್ತೀಚೆಗೆ ಮರ ನೆಡುವಿಕೆಗಾಗಿ 500ಕ್ಕೂ ಹೆಚ್ಚು ಭೂಮಿ ಪಾರ್ಸಲ್ಗಳೊಂದಿಗೆ ಹೊಸ ಹಸಿರು ಕ್ರೆಡಿಟ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ? ಇತ್ತೀಚೆಗೆ ಮರ ನೆಡುವಿಕೆಗಾಗಿ 500ಕ್ಕೂ ಹೆಚ್ಚು ಭೂಮಿ ಪಾರ್ಸಲ್ಗಳೊಂದಿಗೆ ಹಸಿರು ಕ್ರೆಡಿಟ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ MP ಅಂದರೆ ಮಧ್ಯಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೊಂಪೈ ನಗರವು ಯಾವ ದೇಶದಲ್ಲಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೊಂಪೈ ನಗರವು ಯಾವ ದೇಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಇಟಲಿ.
ಇತ್ತೀಚೆಗೆ ಮೆನಿಂಜೈಟಿಸ್ಗೆ ಲಸಿಕೆಯನ್ನು ಹೊರತಂದ ಮೊದಲ ದೇಶ ಯಾವುದು? ಇತ್ತೀಚೆಗೆ ಮೆನಿಂಜೈಟಿಸ್ಗೆ ಲಸಿಕೆಯನ್ನು ಹೊರತಂದ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೈಜೀರಿಯಾ. ಇತ್ತೀಚೆಗೆ ಯಾವ ಭಾರತೀಯ ಕ್ರೀಡಾಂಗಣವು ಹೊಸ ಹೈಬ್ರಿಡ್ ಪಿಚ್ ನೊಂದಿಗೆ BCCI ಮಾನ್ಯತೆ ಪಡೆದ ಮೊದಲ ಸ್ಥಳವಾಗಿದೆ? ಇತ್ತೀಚೆಗೆ ಯಾವ ಭಾರತೀಯ ಕ್ರೀಡಾಂಗಣವು ಹೊಸ ಹೈಬ್ರಿಡ್ ಪಿಚ್ ನೊಂದಿಗೆ BCCI ಮಾನ್ಯತೆ ಪಡೆದ ಮೊದಲ ಸ್ಥಳವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಿ. ಹಿಮಾಚಲ ಪ್ರದೇಶ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣ. Thank you for watching, friends.